ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ಹಾಗೆ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ತಾ ಇರಬೇಕಾದ್ರೆ ನೋಡ್ತಾ ಇರಬೇಕಾದ್ರೆ ನಮಗೆ ಪ್ರತಿನಿತ್ಯ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ಅದರಲ್ಲಿ ಎಲ್ಲವೂ ಕೂಡ ನಮಗೆ ಇಷ್ಟ ಆಗೋದಿಲ್ಲ. ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿ ನಗ್ತೀವಿ, ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿ ಬೇಜಾರು ಮಾಡ್ಕೊತೀವಿ. ಅದರಲ್ಲೂ ಮೇಲೆ ಇನ್ನೊಂದಷ್ಟು ವಿಡಿಯೋಗಳನ್ನ ನೋಡಿದ್ರೆ ಸಿಟ್ಟು ಕೋಪ ಕೂಡ ಬರುತ್ತೆ. ಅಂಥದ್ದೇ ಒಂದು ವಿಡಿಯೋ ಕಳೆದ ಒಂದು ದಿನದಿಂದ ವೈರಲ್ ಆಗ್ತಾ ಇದೆ. ಅದು ನಿಮ್ಮ ಕಣ್ಣಿಗೂ ಕೂಡ ಬಿದ್ದಿರುತ್ತೆ. ದೀಪಿಕಾ ಪಡುಕೋಣೆ ಅವರ ಪತಿ ರಣವೀರ್ ಸಿಂಗ್ ಅವರು ನಮ್ಮ ದೈವಗಳಿಗೆ ಅಪಮಾನ ಮಾಡಿರೋದು. ಎಲ್ಲಿ ಏನಾಯ್ತು, ಈ ಸಿಚುವೇಶನ್ಗೆ ಏನ್ ಕಾರಣ ಆಯ್ತು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ಲಾಯ್ತು ಅಂತ ನೋಡೋಣ. ಅಂತಾರಾಷ್ಟ್ರೀಯ ಸಿನಿಮೋತ್ಸವ ನಡೀತಾ ಇರುತ್ತೆ. ಆ ಸಮಾರಂಭ ಬಹಳ ದೊಡ್ಡದಾದಂತಹ ಸಮಾರಂಭ ನಡೀತಾ ಇರುತ್ತೆ. ನವೆಂಬರ್ 29ನೇ ತಾರೀಕು ಸಂಜೆ ಗೋವಾದ ರಾಜಧಾನಿಯಾದಂತಹ ಪಣಜಿಯಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಬಹಳ ಅದ್ದೂರಿಯಾದಂತಹ ಕಾರ್ಯಕ್ರಮ. ಬೇರೆ ಬೇರೆ ಸಿನಿಮಾ ತಾರೆಗಳು ಬಂದಿರ್ತಾರೆ. ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿ ರಣವೀರ್ ಸಿಂಗ್ ಅವರು ಕಾಂತಾರ ಸಿನಿಮಾದ ದೈವದ ನಟನೆಯನ್ನ ಅನುಕರಣೆ ಮಾಡಲಿಕ್ಕೆ ಹೋಗ್ತಾರೆ. ಅದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ವೇದಿಕೆ ಮೇಲೆ ಭಾಷಣ ಮಾಡ್ತಾರೆ ರಣವೀರ್ ಸಿಂಗ್ ಅವರು. ಇತ್ತೀಚೆಗೆ ತೆರೆ ಕಂಡು ಸೂಪರ್ ಹಿಟ್ ಆಗಿರುವಂತಹ ಕಾಂತಾರ ಚಿತ್ರದ ರಿಷಬ್ ಅವರು ದೇವರ ಆವಾಹನೆಯ ದೃಶ್ಯಗಳಲ್ಲಿ ಮಾಡಿರುವಂತಹ ಅಭಿನಯದ ಬಗ್ಗೆ ಅವರು ಸ್ಟೇಜ್ ಮೇಲೆ ಮಾತಾಡ್ತಾರೆ. ಬಹಳ ಸಂತೋಷ ನಮಗೆ, ನಮ್ಮ ಕನ್ನಡಿಗರಿಗೆ ಒಬ್ಬ ಬಾಲಿವುಡ್ ನಟ ಮಾತಾಡ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ. ಆದರೆ ಆ ಮಾತಾಗಿಯೇ ಅಲ್ಲಿ ಉಳಿದಿರಲಿಲ್ಲ. ಆದ್ರೆ ಅದು ಎಡವಟ್ಟಿಗೆ ಕಾರಣ ಆಯ್ತು. ಅನುಕರಣೆ ಮಾಡುವಂತಹ ಬರದಲ್ಲಿ ಅಪಮಾನ ಮಾಡಿಬಿಟ್ರ ರಣವೀರ್ ಸಿಂಗ್ ಅವರು ಅನುಕರಣೆ ಮಾಡುವಂತಹ ವೇಳೆ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಕಿರ್ಚ್ಕೊಳ್ತಾರೆ, ಹೋ ಅಂತಾರೆ, ಜೋರಾಗಿ ಕಿರ್ಚ್ಕೋತಾರೆ, ತಲೆಯನ್ನ ಒಂದಷ್ಟು ಗಿರಗಿರ ಅಂತ ತಿರುಗಿಸ್ತಾರೆ, ನಾಲಿಗೆಯನ್ನ ಚಾಚ್ತಾರೆ, ಕೆಟ್ಟದಾಗಿ ನಟಿಸ್ತಾರೆ. ಆ ರೀತಿ ನಟನೆ ಮಾಡ್ದಂಗೆ ತೋರಿಸ್ಕೋತಾರೆ. ಅಲ್ಲಿರುವಂತಹ ಗೆಸ್ಟ್ಗಳಿಗೆ ಯಾರಿಗೂ ಕೂಡ ಅದು ಇಷ್ಟ ಆಗೋದಿಲ್ಲ. ಒಬ್ಬ ದೈವದ ಬಗ್ಗೆ ಅಪಮಾನ ಮಾಡ್ತಿದ್ದಾನೆ ಅಂತ ಯಾರಿಗಿಷ್ಟ ಇಷ್ಟ ಆಗುತ್ತೆ? ಅದು ಅಲ್ಲಿ ಯಾರು ಕೂಡ ಹೇಳುವಂತಹ ಪ್ರಯತ್ನ ಕೂಡ ಅಲ್ಲಿ ಮಾಡೋದಿಲ್ಲ. ಆ ಸಿಚುವೇಶನ್ ಹೇಳುವ ರೀತಿ ಕೂಡ ಇರಲಿಲ್ಲ. ಅವರು ಹೊಗಳ್ತಾ ಇದ್ದಾರೋ ತೆಗಳ್ತಾ ಇದ್ದಾರೋ ಅನ್ನೋ ಅನುಮಾನ ಕೂಡ ಮನಸ್ಸಿನಲ್ಲಿ ಸ್ವಲ್ಪ ಇದ್ದಂತೆ ಕಾರಣ ಆಗುತ್ತೆ ಗೆಸ್ಟ್ ಮುಖದಲ್ಲಿ. ಆದ್ರೆ ನಿಜಕ್ಕೂ ಅವರು ಅವಮಾನ ಆದ್ರೆ ನಿಜವಾಗಿಯೂ ಕೂಡ ರಣವೀರ್ ಸಿಂಗ್ ಅವರು ಅಲ್ಲಿ ಅವಮಾನ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ಬಂದಿಲ್ಲ. ಹೊಗಳುವಂತಹ ಬರದಲ್ಲಿ ಮಾಡಿದಂತಹ ತಪ್ಪದು. ಅದು ನಮ್ಮ ಕನ್ನಡಿಗರಿಗೆ ಆಕ್ರೋಶವಾಗಿದೆ, ನಮ್ಮ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಆ ನಂತರವೂ ಕೂಡ ಹೇಳ್ತಾರೆ, ಕಾಂತಾರ ಚಾಪ್ಟರ್ 3 ನಲ್ಲಿ ನನ್ನನ್ನ ನೋಡ್ಲಿಕ್ಕೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಇದೆಯಾ? ಇಷ್ಟಪಡುವೊಬ್ರು ನೀ ಪ್ಲೀಸ್ ರಿಷಬ್ ಹತ್ರ ಮಾತಾಡಿ, ನಾನು ಕಾಂತಾರ ಚಾಪ್ಟರ್ 3 ನಲ್ಲಿ ಇರ್ತೀನಿ ಅಂತಾರೆ. ಸೊ ಇದೆಲ್ಲ ನೋಡಿದ್ರೆ ಅವರಿಗೆ ಆ ಇಂಟೆನ್ಷನ್ ಇರಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಇದು ನೆಟ್ಟಿಗರನ್ನ ತೀವ್ರವಾಗಿ ಕೆರಳಿಸಿದೆ. ಇದು ನಟನೆಯ ಅನುಕರಣೆ ಎಲ್ಲ ಬದಲಾಗಿ ದೈವವನ್ನ ದೆವ್ವ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಫೀಮೇಲ್ ಗೋಸ್ಟ್ ಅಂತಾರೆ. ಸೊ ರಣವೀರ್ ಸರ್, ಅದು ಫೀಮೇಲ್ ಗೋಸ್ಟ್ ಅಲ್ಲ, ನಾವು ನಂಬುವಂತಹ ದೈವ ಅಂತ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇದರಿಂದ ಹಲವರ ಭಾವನೆಗೆ ಧಕ್ಕೆ ತಂದಿದೆ. ಹೇಳಿದ ಹಾಗಿದೆ ಎಂದು ಹಲವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ 2 ದಿನದಿಂದ. ಅನೇಕರು ರಣವೀರ್ ಸಿಂಗ್ ಅವರ ವರ್ತನೆಯನ್ನ ಖಂಡಿಸಿದ್ದಾರೆ. ಯಾರಿಗೆ ತಾನೇ ಇಷ್ಟ ಆಗುತ್ತೆ ಸ್ವಾಮಿ ಈ ರೀತಿ ಮಾಡಿದ್ರೆ? ಸೋಷಿಯಲ್ ಮೀಡಿಯಾದಲ್ಲಿ ಜನರು ರಣವೀರ್ ಸಿಂಗ್ಗೆ ಹಿಗಾಮುಗ ತರಾಟೆಗೆ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅದೇ ವೇದಿಕೆ ಮೇಲೆ ಮಾತನಾಡ್ತಾರೆ ರಣವೀರ್ ಸಿಂಗ್ ಅವರು. ಕಾಂತಾರ ಚಾಪ್ಟರ್ 1 ಸಿನಿಮಾ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಮಾತಾಡ್ತಾರೆ, ಹೊಗಳುತ್ತಾರೆ. ಆದ್ರೆ ಇದು ಬೇಕಿರ್ಲಿಲ್ಲ ಅವರಿಗೆ. ಆದ್ರೆ ಅವರು ರಿಷಬ್ ಶೆಟ್ಟಿ ಅವರ ನಟನೆಯನ್ನ ಶ್ಲಾಘಿಸ್ತಾರೆ. ರಿಷಬ್ ಅವರೇ, ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ನಾನು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿದೆ. ಆ ಸಿನಿಮಾದಲ್ಲಿ ನಿಮ್ಮ ಆಕ್ಟಿಂಗು ಆಬ್ಸಲ್ಯೂಟ್ಲಿ ಫೈನ್, ಸಖತ್ತಾಗಿತ್ತು ಅಂತಾರೆ. ನಿಮ್ಮ ನಟನೆ ಬಹಳ ಅತ್ಯದ್ಭುತವಾಗಿತ್ತು. ಅದರಲ್ಲೂ ನಿಮ್ಗೆ ಹೆಣ್ಣು ದೆವ್ವ ಬರ್ತಾರಲ್ಲ ಅಂತಾರೆ. ಅವರು ದೈವ ಅನ್ನಕ್ ಹೋಗಿ ಅಲ್ಲಿ ದೆವ್ವ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಅದು ಎಲ್ಲೋ ಒಂದು ಕಡೆ ಅಲ್ಲಿ ಕುಳಿತಿರುವಂತಹ ಗೆಸ್ಟ್ಗಳಿಗೂ ಕೂಡ ಇರ್ಸು ಮುರ್ಸಾಗುತ್ತೆ, ನೋಡಿದಂತಹ ಜನಗಳಿಗೂ ಕೂಡ ಅದರಿಂದ ನಮ್ಮ ಭಾವನೆಗೂ ಕೂಡ ಧಕ್ಕೆ ಆಗುತ್ತೆ. ನಿಮ್ಮ ಮೈ ಸೇರುವಂತಹ ದೃಶ್ಯ ಇದೆಯಲ್ಲ, ನೀವು ಕೊಡೋ ಆ ಲುಕ್ ಇದೆಯಲ್ಲ, ಅದಕ್ಕೆ ಎಕ್ಸ್ಟ್ರಾ ಮಾತೇ ಇಲ್ಲ ಬಿಡಿ ಸ್ವಾಮಿ ಅನ್ನೋ ರೀತಿಯಲ್ಲಿ ಅವರ ಎಕ್ಸ್ಪ್ರೆಷನ್ ಇರುತ್ತೆ. ಮತ್ತು ನಟನೆ ಬಹಳ ಅತ್ಯದ್ಭುತವಾಗಿದೆ ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿಯೂ ಕೂಡ ರಣವೀರ್ ಸಿಂಗ್ ಅವರು ಆ ದೃಶ್ಯವನ್ನ ಸ್ವತಃ ತಾನೇ ನಟನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಅಲ್ಲಿಂದ ಅವರು ಎಲ್ಲೋ ಒಂದ್ ಕಡೆ ಎಡಬಿದ್ರ ಅನ್ನೋ ರೀತಿ ನಮ್ಮ ತಲೆಯಲ್ಲಿ ಬರುತ್ತೆ. ಅಲ್ಲೇ ಒಂದು ಎಡವಟ್ಟನ್ನ ರಣವೀರ್ ಸಿಂಗ್ ಅವರು ಮಾಡ್ಕೊಂಡ್ಬಿಟ್ರ ಅಂತ ವೇದಿಕೆಯಲ್ಲೇ ರಣವೀರ್ ಅವರು ಕೆಟ್ಟದಾಗಿ ಅನುಕರಣೆ ಮಾಡ್ತಾರೆ. ಅದು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅಲ್ಲೇ ಇದ್ದಂತಹ ರಿಷಬ್ ಶೆಟ್ಟಿ ಅವರು ನಗ್ತಾರೆ ಅಂತ
ಒಂದಷ್ಟು ಜನ ಹೇಳ್ತಾರೆ, ಇನ್ನೊಂದಷ್ಟು ಜನ ಆ ವಿಡಿಯೋ ಎಡಿಟೆಡ್ ಇದೆ, ಅವರಲ್ಲಿ ನಕ್ಕಿರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ದೈವದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಯಾರು ನಗ್ತಾರೆ ಅಲ್ಲಿ ಕುತ್ಕೊಂಡು? ಇದು ನಾವು ಯೋಚನೆ ಮಾಡ್ಲೇಬೇಕಲ್ವಾ? ನಾಚಿಕೆಯಿಂದ ಅವರು ಮುಖವನ್ನ ಪಕ್ಕಕ್ಕೆ ತಿರುಗಿಸ್ಕೊಂತಾರೆ ರಿಷಬ್ ಅವರು. ಅದು ನೋಡಕ್ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅದೊಂದು ದೊಡ್ಡ ವೇದಿಕೆ ಆಗಿರೋ ಕಾರಣ ಅಲ್ಲಿ ರಣವೀರ್ ವರ್ತನೆ ನೋಡಿ ಸಡನ್ ಆಗಿ ನಾವು ಕೋಪ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ. ಹಾಗೇನಾದ್ರೂ ಕೋಪ ಮಾಡ್ಕೊಂಡ್ರೆ ಇಡೀ ಪ್ರೋಗ್ರಾಮ್ಗೆ ನಾವು ಅಪೋಸ್ ಮಾಡ್ದಂಗಾಗುತ್ತೆ, ಅಥವಾ ಹೋಗಿ ಹೊಡೆಯೋಕ್ಕೂ ಆಗಲ್ಲ. ಅಲ್ಲಿ ಅದೇ ಘಟನೆ ಅದೇ ವೇದಿಕೆಯಿಂದ ಕೆಳಗೆ ಇಳಿದಂತಹ ನಂತರವೂ ಕೂಡ ಅದೇ ಪ್ರಾರಂಭ ಮಾಡ್ತಾರೆ ರಣವೀರ್ ಸಿಂಗ್ ಅವರು, ಅದೇ ರೀತಿ ವರ್ತನೆ ಮಾಡ್ತಾರೆ. ರಿಷಬ್ ಅವ್ರ ಹತ್ರ ಬರ್ತಾರೆ ರಣವೀರ್ ಸಿಂಗ್ ಅವರು, ಮತ್ತೆ ಅನುಕರಣೆ ಮಾಡ್ತಾರೆ. ಮತ್ತೆ ಅನುಕರಣೆ ಮಾಡ್ಲಿಕ್ಕೆ ಹೋದಾಗ ಸ್ವತಃ ರಿಷಬ್ ಶೆಟ್ಟಿ ಅವರೇ ಅವರನ್ನ ತಡಿತಾರೆ. ನೀವು ವಿಡಿಯೋ ಕ್ಲಿಪ್ ಅಲ್ಲಿ ನೋಡ್ತಾ ಇರಬಹುದು, ಅವರು ತಮ್ಮ ಕೈಯನ್ನ ಈ ರೀತಿ ಮಾಡಿ ತೋರಿಸ್ತಾರೆ, ಪ್ಲೀಸ್ ಬೇಡ ಅನ್ನೋ ರೀತಿಯಲ್ಲಿ ರಿಷಬ್ ಅವರ ಒಂದು ಮುಖದ ಎಕ್ಸ್ಪ್ರೆಷನ್ ಇರುತ್ತೆ. ಸೊ ಈ ಒಂದಷ್ಟು ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಹಲವರು ರಣವೀರ್ ಸಿಂಗ್ ಅವರ ವರ್ತನೆಯನ್ನ ಖಂಡಿಸ್ತಾ ಇದ್ದಾರೆ. ಯಾರಿಗೆ ತಾನೇ ಇಷ್ಟ ಆಗುತ್ತೆ? ದೈವದ ನಟನೆಯನ್ನ ಹೀಗೆ ಅನುಕರಿಸೋದು ಸರಿಯಲ್ಲ ಅಂತ ಕೂಡ ಅನೇಕರು ಅಭಿಪ್ರಾಯವನ್ನ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಷಬ್ ಅವರ ಸಮ್ಮುಖದಲ್ಲೇ ಚಾವುಂಡಿ ದೈವದ ಆವಾಹನೆಯನ್ನ ರಣವೀರ್ ಸಿಂಗ್ ಅವರು ಅಣಕಿಸ್ತಾರೆ. ಇದು ತುಳುನಾಡಿನ ದೈವಕ್ಕೆ ರಣವೀರ್ ಸಿಂಗ್ ಅವರು ಮಾಡಿದಂತಹ ಅಪಮಾನ ಇದು ಅನ್ನೋದು ವ್ಯಾಪಕ ಟೀಕೆಗೆ, ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಘಟನೆಗೆ ತುಳುನಾಡ ದೈವಾರಾಧನೆ ರಕ್ಷಣಾ ಚಾವಡಿ ಸಂಚಾಲಕ ಕಮಲಾಕ್ಷ ಗಂಧಕಾಡು ಇವರು ಕೂಡ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಕ್ಷಮೆಯನ್ನ ಕೇಳಲೇಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ದೈವದ ಬಗ್ಗೆ ಈ ರೀತಿ ಅಪಮಾನಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುತ್ತೆ. ಅದ್ ನೋಡಿದಾಗ ನಮಗೆ ಒಂದಷ್ಟು ಬೇಜಾರಾಗುತ್ತೆ. ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಯಾಕಪ್ಪ ಇವರು ಪದೇ ಪದೇ ಮಾಡ್ತಾರೆ ಅಂತ. ಆದ್ರೆ ಅಷ್ಟು ದೊಡ್ಡ ಸಮಾರಂಭದಲ್ಲಿ, ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರಿರ್ತಾರೆ, ಒಂದ್ ಕಡೆ ಗೆಸ್ಟ್ಗಳು ಕೂತಿರ್ತಾರೆ, ಸಿನಿಮಾದ ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ. ಅಂತವರ ಮುಂದೆ ಈ ರೀತಿ ವರ್ತನೆ ಮಾಡಿದಾಗ ಸಡನ್ ಆಗಿ ನಾವು ಯಾವ ರೀತಿ ಅವರಿಗೆ ಅದನ್ನ ಒಪ್ಪಿಸ್ಬೇಕು ಅಥವಾ ಯಾವ ರೀತಿ ಮಾಡಬೇಡಿ ನೀವು ಈ ರೀತಿ ಅಂತ ಹೇಳ್ಬೇಕು ಅನ್ನೋದು ಕೆಲವೊಂದ್ಸಲ ಗೊತ್ತಾಗಲ್ಲ, ಬ್ಲಾಂಕ್ ಆಗಿ ಹೋಗ್ಬಿಡ್ತೀವಿ ನಾವು. ಸೊ ಅಲ್ಲೇ ರಿಷಬ್ ಶೆಟ್ಟಿಗೂ ಇದೇ ತರ ಆಗತ್ತೆ. ಸಾಕಷ್ಟು ಜನ ವಿಡಿಯೋಗಳನ್ನ ನೋಡಿರ್ಲಿಕ್ಕಿಲ್ಲ ನೀವು, ಇನ್ನೊಂದು ಬಹಳಷ್ಟು ಜನ ಆಲ್ರೆಡಿ ನೋಡಿರ್ತೀರ. ಇಲ್ಲಿ ರಿಷಬ್ ಶೆಟ್ಟಿದೇ ತಪ್ಪು, ಅವರು ಮಾತಾಡ್ಬೋದಿತ್ತು ಅನ್ನೋ ರೀತಿಯಲ್ಲೂ ಕೂಡ ಹೇಳ್ಬೋದು. ರಿಷಬ್ ಶೆಟ್ಟಿ ಅವರು ಇದ್ರು ಅದಕ್ಕೆ ವಿರೋಧ ಮಾಡ್ಲಿಲ್ಲ ಅವರು, ಅದು ಕೂಡ ಖಂಡನೀಯ ಅಲ್ವಾ? ರಣವೀರ್ ಸಿಂಗ್ ಮಂಗಳೂರಿನ ಕದ್ರಿ ಮಂಜುನಾಥ ಸನ್ನಿಧಿಗೆ ಬಂದು ಕ್ಷಮೆಯನ್ನ ಕೇಳಬೇಕು, ಈ ತುಳುನಾಡಿನ ಮಣ್ಣಿಗೆ ಶರಣಾಗಬೇಕು ಅವರು. ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕೂಡ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಹೇಳಿ ಅವರು ಆಗ್ರಹಿಸಿದ್ದಾರೆ. ಅದು ಅವರ ಪಾಯಿಂಟ್ ಆಫ್ ಸ್ಟೋರಿ ಆಗಿರುತ್ತೆ. ಸೊ ನಾವೇನು ಕಮೆಂಟ್ಸ್ ಮಾಡೋಕ್ಕಾಗಲ್ಲ. ಈ ವಿಷಯದಲ್ಲಿ ರಿಷಬ್ ಶೆಟ್ಟಿ ಅವರು ಯಾಕ್ರಿ ಸೈಲೆಂಟ್ ಆದ್ರು? ಅವ್ರು ಕೋಪ ಮಾಡ್ಕೋಬೋದಿತ್ತಲ್ವಾ, ಅಥವಾ ಬೈಬೋದಿತ್ತಲ್ವಾ? ಅವ್ರು ಯಾಕೆ ನಗ್ತಾ ಕೂರ್ತಿದ್ರು ಅಲ್ಲಿ? ಇದು ಎಲ್ರಿಗೂ ಬಂದಂತಹ ಸಾಮಾನ್ಯ ಪ್ರಶ್ನೆ ಆಗುತ್ತೆ. ಆಸ್ ಇಟ್ ಈಸ್ ನನಗೂ ಕೂಡ ಈ ಪ್ರಶ್ನೆ ಬಂದಿತ್ತು. ಈ ಏನಿದೆ ಸ್ಟೋರಿ ಅಂತ ತಿಳ್ಕೊಂಡಾಗ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಆ ದೊಡ್ಡ ವೇದಿಕೆ ಮೇಲೆ ನಮ್ಮ ದೈವಕ್ಕೆ ದೆವ್ವ ಅಂದಿದ್ದು ರಣವೀರ್ ವರ್ತನೆ ಇದು ನಮಗೂ ಕೂಡ ಹಿಡಿಸ್ಲಾ ಇಲ್ಲ. ಒಂದು ಪ್ರೋಗ್ರಾಮ್ ನಲ್ಲಿ ಅವರು ಹೇಳ್ಬಹುದಿತ್ತು, ನಗ್ತಾ ಇದ್ದಾರೆ ಶೆಟ್ರು. ರಿಷಬ್ ಅವರಿಗೆ ಅಪೋಸ್ ಆಗಿ ಒಂದಷ್ಟು ಕಮೆಂಟ್ಗಳು ಅಲ್ಲೇ ಬಂದಿರೋದು, ಅದಕ್ಕೆ ಉತ್ತರ ಕೂಡ ಕೊಡಬಹುದಿತ್ತು. ಬಟ್ ರಣವೀರ್ ಅವರಿಗೆ ಐಡಿಯಾನೂ ಇರಲಿಲ್ಲ ಇಲ್ಲಿ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ. ರಣವೀರ್ ಅವರಿಗೆ ಇಲ್ಲಿ ಐಡಿಯಾನೂ ಇರಲಿಲ್ಲ. ಮಾತನಾಡುವಂತಹ ಬರದಲ್ಲಿ ಬಂದಂತಹ ಮಾತು ವರ್ತನೆ ಅದು ದೈವ ಅಂತ ಹೇಳಕ್ ಹೋಗಿ ದವ್ವ ಅಂತ ಅಂದಿರೋದು, ಅಲ್ಲಿ ಇಂಟೆನ್ಷನಲಿ ಮಾಡಿರೋದು ಅಂತ ಅನ್ಸೋದಿಲ್ಲ. ಇನ್ನೂ ಒಂದಷ್ಟು ಜನ ಬಾಲಿವುಡ್ನವರು ಬೇಕಂತಲೇ ನಮ್ಮ ಕನ್ನಡದ ಸಂಸ್ಕೃತಿಗೆ, ನಮ್ಮ ಸ್ಯಾಂಡಲ್ವುಡ್ಗೆ ಈ ರೀತಿ ಬೇಕಂತಲೇ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಕೂಡ ನಾವು ಒಪ್ಕೊಳ್ಬೇಕು. ಯಾಕಂದ್ರೆ ಬಾಲಿವುಡ್ ಅವರು ಮಾಡಿರೋದಂತಹ ಉದಾಹರಣೆಗಳು ಕೂಡ ಇದೆ. ಇಲ್ಲಿ ಅವರು ಕೈ ಸನ್ನೆ ಮಾಡ್ತಾರೆ ರಿಷಬ್ ಅವರು, ಪ್ಲೀಸ್ ಬೇಡ ಅನ್ನೋ ರೀತಿಯಲ್ಲಿ. ಸ್ಟೇಜ್ ಮೇಲಿಂದ ಇಳಿದು ಬಂದಂತಹ ರಣವೀರ್ ಸಿಂಗ್ ಅವ್ರಿಗೆ ರಿಷಬ್ ಅವರು ಹೇಳ್ತಾರೆ. ಅದು ಒಂದು ಒಳ್ಳೆ ಕೆಲಸವನ್ನ ರಿಷಬ್ ಶೆಟ್ಟಿ ಅವರು ಮಾಡ್ತಾರೆ. ಆ ನಂತರದಲ್ಲಿಯೂ ಕೂಡ ಏನಾದ್ರೂ ಅವರು ರಿಯಾಕ್ಟ್ ಮಾಡಿದ್ರೆ ಒಂದು ಕಾರ್ಯಕ್ರಮಕ್ಕೆ ಏನಾದ್ರೂ ತೊಂದರೆ ಆಗಬಹುದಲ್ವಾ? ಸೊ ಈ ಕಾರಣಕ್ಕೂ ಕೂಡ ಅವರು ಏನು ರಿಯಾಕ್ಟ್ ಮಾಡ್ದಲೇ ಕೂಡ ಇರಬಹುದು. ಈಗ ರೀಸೆಂಟ್ ಆಗಿ ಒಂದು ಎಕ್ಸಾಂಪಲ್ ಆಗುತ್ತೆ. ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಹಗೂರವಾಗಿ ಮಾತಾಡ್ತಾರೆ. ಆ ವಿಷಯದ ಬಗ್ಗೆ ಶಿವಣ್ಣ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನುವಂತಹ ಮಾತು ಕೂಡ ಇತ್ತು. ಅದಕ್ಕೂ ಕೂಡ ಇದಕ್ಕೂ ಹೋಲಿಕೆ ಮಾಡಿ ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಈಗ ರಣವೀರ್ ಸಿಂಗ್ ಅವರು ಆಡಿರುವಂತಹ ಮಾತುಗಳು ದೈವದ ಬಗ್ಗೆ ಅಪಹಾಸ್ಯ ಮಾಡಿರೋದು ಸಮಂಜಸ ಅಲ್ಲ. ಏನೋ ಮಾಡಕ್ ಹೋಗಿ ಏನೋ ಮಾಡಿರೋದು ರಣವೀರ್ ಸಿಂಗ್ ಅವರ ತಪ್ಪಾಗುತ್ತೆ. ಅವರಿಗೂ ಕೂಡ ಬೇಡವಿತ್ತು ಇದೆಲ್ಲ. ಫೈನಲಿ ರಿಷಬ್ ಅವರು ಪ್ಲೀಸ್ ಅಂತ ಕೈ ಸನ್ನೆ ಮಾಡ್ತಾರೆ. ಆ ನಂತರದಲ್ಲಿಯೂ ಕೂಡ ಅವರು ಮಾಡುವಂತಹ ಕೆಲಸನೇ ಅವರು ಮಾಡ್ತಾ ಇದ್ದಾರೆ. ಸೊ ಕೈ ಸನ್ನೆ ಮಾಡಿದ್ದು ಇಲ್ಲಿ ಒಳ್ಳೆ ಕೆಲಸ ಆಗಿತ್ತು. ಸೊ ನೋಡೋಣ ಈ ವಿಷಯ ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ಅಂತ.
ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.